ಭದ್ರಾ ಬಲದಂಡೆ ನಾಲೆಯನ್ನು ಸೀಳಿ ಅವೈಜ್ಞಾನಿಕ ನೀರು ಪೂರೈಕೆ ವಿರೋಧಿಸಿ ವಿವಿಧ ಹಂತಗಳಲ್ಲಿ ಹೋರಾಟವನ್ನು ಮಾಡಿದ್ವಿ. 23 ಜಲಾಶಯ ಬಳಿ ಪ್ರತಿಭಟನೆ ಮಾಡಿದ್ವಿ. 25 ರಾಷ್ಟ್ರೀಯ ಹೆದ್ದಾರಿ ಬಂದ್, 27 ಬೈಕ್ ರ್ಯಾಲಿ, 28 ದಾವಣಗೆರೆ ಬಂದ್. ನಾವು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ವಿ. ನಮಗೆ ಭರವಸೆಯನ್ನು ಕೊಡಿದ್ರು. ಏನು ಬಲದಂಡ ನಾಲೆ ಸೀಳಿದೆ ಅದು ಅವೈಜ್ಞಾನಿಕ. ನಾವು ಸ್ಪಷ್ಟವಾಗಿ ಹೇಳಿದ್ವಿ, ಕುಡಿಯುವ ನೀರಿಗೆ ನಮ್ಮ ವಿರೋಧ ಇಲ್ಲ. ಆದರೆ 7 TMC ರಿಸರ್ವ್ ನೀರಿನಲ್ಲಿ ತೆಗೆದುಕೊಂಡು ಹೋಗಲಿ ಅಂತ ನಾವು ಅನೇಕ ಬಾರಿ ಹೇಳಿದ್ವಿ. ನಿನ್ನೆ ದಿವಸ ಶಿವಮೊಗ್ಗದಲ್ಲಿ ನೀರಾವರಿ ಇಲಾಖೆಯ ಮುಖ್ಯ ಅಭಿಯಂತರ ಕಚೇರಿ ಮುತ್ತಿಗೆನೂ ಹಾಕಿದ್ವಿ. 5,000 ಜನ ಸ್ವಯಂ ಪ್ರೇರಿತವಾಗಿ ತಮ್ಮ ತಮ್ಮ ವಾಹನಗಳಲ್ಲಿ ಇನ್ನು ಹಳ್ಳಿ ರೈತರುಗಳು ಅವರ ಖರ್ಚನ್ನು ಹಣವನ್ನು ಸಂಗ್ರಹ ಮಾಡಿ ಬಸ್ಗಳು ಮಾಡ್ಕೊಂಡು ಹೋದರು. ಇದುವರೆಗೂ ಹೋರಾಟದಲ್ಲಿ ಪಾಲ್ಗೊಂಡಂಥ ನಮ್ಮ ದಾವಣಗೆರೆ ಜಿಲ್ಲೆಯ ಭದ್ರಾ ಜಲಾಶಯದ ಅಚ್ಚುಕಟ್ಟುದಾರರಿಗೆ ನಮ್ಮ ರೈತ ಒಕ್ಕೂಟದಿಂದ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೀವಿ. ಯಾಕಂದರೆ ಯಾವುದೇ ಹೋರಾಟಗಳು ಭಾಳಷ್ಟು ಜನ ಹಿರಿಯರು ಹೇಳ್ತಾರೆ, ಮಾಧ್ಯಮ ಸ್ನೇಹಿತರು ಹೇಳ್ತಾರೆ, ಕೇವಲ ಮನವಿಗಷ್ಟೇ ಹೋರಾಟಗಳು, ಒಂದು ಮನವಿ ಕೊಡೋದು ಒಂದು 5 ನಿಮಿಷ ಅಷ್ಟೇ ಹೋರಾಟ. ಆದರೆ ನಾವು ಈ ಹೋರಾಟವನ್ನು 21ನೇ ತಾರೀಕು ಈ ಕಳೆದ ವರ್ಷವೂ ಹೋರಾಟ ಮಾಡಿದ್ವಿ. ಭದ್ರಾ ಜಲಾಶಯ ಲೀಕೇಜ್ ಆಗ್ತಿತ್ತು. ಮೊನ್ನೆ 21ನೇ ತಾರೀಕು ವೀಕ್ಷಣೆ ಮಾಡೋಕ್ಕಿಂತ ನಿರಂತರವಾಗಿ ಒಂದು ಕಡೆ ಹೋರಾಟ, ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ವಿ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕರೆ ಮಾಡಿ ಹೇಳಿದ್ವಿ, ನಮ್ಮ ಉದ್ದೇಶ ನಮ್ಮ ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. ದಾವಣಗೆರೆ ನಮ್ಮ ಅಚ್ಚುಕಟ್ಟುದಾರ 65,000 ಹೆಕ್ಟೇರ್ ಆಗುತ್ತೆ. ಮೇಜರ್ ಇರೋದು ನಮ್ಮ ದಾವಣಗೆರೆ ಜಿಲ್ಲೆ 65,000 ಹೆಕ್ಟೇರ್. ಈ ಭದ್ರಾ ಬಲದಂಡೆ ನಾಲೆಗೆ ಅಡಿಕೆ ಬೆಳೆಗಾರರು ಬಿಸಿಲು ಸುರಿತದೆ, ಇವತ್ತೆಲ್ಲ ನಾಳೆ ನೀರು ಬೇಕಾಗುತ್ತೆ. ಮತ್ತು ಭತ್ತದ ಬೀಜ ಚೆಲ್ಲಿದರೆ ನಾಟಿ ನೀರು ಬೇಕಾಗುತ್ತೆ. ಒಂದು ಕಾಮಗಾರಿ ಸ್ಥಗಿತ ಆಗಬೇಕು. ಎರಡನೇದು, ಪ್ರತಿ ವರ್ಷ ವಾಡಿಕೆ ಜುಲೈ 10ನೇ ತಾರೀಕು ನೀರು ಬಿಡ್ತಾಯಿದ್ರು. ಇವತ್ತು ಜುಲೈ 10 ನೀರು ಬಿಡಬೇಕು. ನಾವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿನ್ನೆ ಚೀಫ್ ಇಂಜಿನಿಯರ್ ಎಲ್ಲರಿಗೂ ಒತ್ತಾಯ ಮಾಡಿದ್ವಿ, ಕಾಮಗಾರಿ ನಿಲ್ಲೇಬೇಕು. ಎಂಥ ಹೋರಾಟ, ಎಂಥ ವಿವಿಧ ಹಂತಗಳು ಹೋರಾಟವನ್ನು ಮಾಡಿದ್ವಿ. ಇನ್ನೇ ಬೇರೆ ರೀತಿ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ತಕ್ಷಣ ನೀರು ಬಿಡಬೇಕು, ಆ ಕಾಮಗಾರಿ ತಡೆಗೋಡೆ ಕಟ್ಟಬೇಕಂತೇಳಿ ನಮ್ಮದು ಬೇಡಿಕೆ ಇದೆ. ಯಾವುದೇ ಕಾರಣಕ್ಕೆ ಇಲ್ಲಿ ಹೋರಾಟ ನಿಲ್ಲಲ್ಲ. ನಿರಂತರವಾಗಿ ನಮ್ಮ ಹೋರಾಟಗಳನ್ನ ಮಾಡ್ತೀವಿ. ಮತ್ತು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಅವರ ಮನೆಗಳನ್ನು ಸಹ ಮುತ್ತಿಗೆ ಹಾಕೋಕ್ಕೆ ದಿನಾಂಕ ನಿಗದಿಯಾಗಿಲ್ಲ. ನಾವೆಲ್ಲ ಪ್ರಮುಖರು ಸೇರಿ ನಿಶ್ಚಯ ಮಾಡಿ ಮುಂದಿನ ಹೋರಾಟ ಭದ್ರಾ ಜಲಾಶಯ ಮಾಡಿದ್ವಿ, ಶಿವಮೊಗ್ಗದಲ್ಲಿ ಮಾಡಿದ್ವಿ, ದಾವಣಗೆರೆಯಲ್ಲಿ ಮಾಡಿದ್ವಿ. ಈ ಹೋರಾಟವನ್ನು ಬೆಂಗಳೂರು ಶಿಫ್ಟ್ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳ ಮನೆ ಮುಂದೆ, ಉಪಮುಖ್ಯಮಂತ್ರಿಗಳ ಮನೆ ಮುಂದೆ ಭಾಳ ದೊಡ್ಡ ಹೋರಾಟವನ್ನು, ಆ ಹೋರಾಟ ಸ್ವರೂಪವನ್ನು ಈಗ ಹೇಳಲ್ಲ. ನಾವೆಲ್ಲ ಮುಖಂಡರು ತೀರ್ಮಾನ ಮಾಡ್ತೀವಿ. ಕಾಮಗಾರಿ ಕೆಲವರು ಅಪಪ್ರಚಾರ ಮಾಡ್ತಾರೆ. ಕುಡಿಯುವ ನೀರಿಗೆ ಅನೇಕ ಬಾರಿ ಹೇಳಿದ್ದೀವಿ, ಕುಡಿಯುವ ನೀರಿಗೆ ವಿರೋಧ ಇಲ್ಲ. ಹೊಸದುರ್ಗ, ತರೀಕೆರೆ, ಚಿಕ್ಕಮಗಳೂರು ಅವರು ನಮ್ಮವರೇ, ನಮ್ಮ ಬಂಧುಗಳೇ, ಅವರೇನು ಬೇರೆ ಅಲ್ಲ. ಆದರೆ ನಮ್ಮ ನಾಲೆಯಲ್ಲಿ ಬರುವ ನೀರು ನಮಗೆ ಸಾಲಲ್ಲ. ಕಳಿಸರಿ ವಾಡಿಕೆ ಅಂತ 2,600 ಸದಸ್ಯನ 2,650 ಕ್ಯೂಸೆಕ್ಸ್ ಬಿಡ್ತಾರೆ. ಕಳೆದ ವರ್ಷ 3,300, ಕಳೆದ ವರ್ಷ 3,200 ಕ್ಯೂಸೆಕ್ಸ್ ಬಿಟ್ಟರು. ಈ ಭಾಗದ ಕೊನೆಯ ಭಾಗಕ್ಕೆ ತಲುಪಲಿಲ್ಲ. ಅದಕ್ಕೋಸ್ಕರ ನಾವು ಹೇಳ್ತಿದ್ದೀವಿ, ಈ ನಾಲೆಯಿಂದ ಕೆಳಗಡೆ ಕೊಯ್ತಾರಲ್ಲ ಅದು ಅವೈಜ್ಞಾನಿಕ ಸೀಳಿರೋದು. ಅದಕ್ಕೋಸ್ಕರ ಹೋರಾಟವನ್ನು ನಿರಂತರ ಮಾಡ್ತಾ ಬಂದೀವಿ. ಎಲ್ಲ ಹಂತದಲ್ಲಿ ರೈತರುಗಳು ನಮಗೆ ಪಕ್ಷಾತೀತವಾಗಿ ಬೆಂಬಲವನ್ನು ಕೊಡಿದರೆ ಜಿಲ್ಲಾ ರೈತ ಒಕ್ಕೂಟದ ಹೋರಾಟವನ್ನು ಮಾಡ್ತಾ ಬಂದೀವಿ. ಇನ್ನು ಮುಂದಿನ ಹೋರಾಟ ನಾವೆಲ್ಲ ಚರ್ಚೆ ಮಾಡಿ ದಿನಾಂಕವನ್ನು ನಿಗದಿ ಮಾಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಧರಣಿ ಮಾಡ್ತೀವಿ.
ಉಪಮುಖ್ಯಮಂತ್ರಿಗಳು ನಮ್ಮ ಭರವಸೆ ಕೊಡಿದ್ರು, ಸ್ಥಳಕ್ಕೆ ವೀಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಎಲ್ಲ ಒಂದು ಕಡೆ ಸರ್ಕಾರ ಈ ಕುರ್ಚಿ ಕದನ ನಡೀತೈತಿ, ಕುರ್ಚಿ ಕದನ. ಅದರ ಮಧ್ಯದಲ್ಲಿ ಈ ಕುರ್ಚಿ ಕದನಲ್ಲಿ ಕೂಸು ಏನು ಹೇಳ್ತಾರಲ್ಲ, ಗಂಡೆ ಹೆಂಡತಿ ಜಗಳದಲ್ಲಿ ಕೂಸು ಜಗಳ ಬಡವಾಯ್ತು ನನಗೆ, ಹಂಗೆ ರಾಜ್ಯದ ಅಭಿವೃದ್ಧಿ ಸ್ಥಗಿತ ಆಗಿದೆ, ರೈತರನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಹೋರಾಟ ಇದು ನಿರಂತರ ಹೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ, ಎಚ್ಚರಿಕೆಯನ್ನು ಕೊಡ್ತೀವಿ.